ವೀಣಾ, ಯಾಕ್ಲೇ ಬರನ ಅಲ್ಲಿ ಹೊರಗೆ ಹೋಗಿ ನಿಂತಿ? ಯಾಕೆ ಏನಾತ? ಏನೂ ಆಗಿಲ್ಲ, ಸುಮ್ಮನೆ ಇರಕ್ಕ ನೀನು. ಯಾಕ ನಿಮ್ಮ ಯಜಮಾನ್ರ ಜೊತೆ ಏನಾರ ಜಗಳ ಮಾಡ್ಕೊಂಬಂದಿಯೇನ? ಯಾಕೆ ಏನಾತ? ನೀ ಸುಮ್ಮನೆ ಇರವ, ನನ್ನ ಒಟ್ಟೆ ಯಾರು ಮಾತಾಡ್ಸಕ್ ಹೋಗ್ಬೇಡ್ರಿ, ನನ್ನ ಪಾಡಿಗೆ ನಾನು ಬಿಡ್ರಿ. ವಿನಕ ಎಲ್ಲಿ ವಿನಕ ಬಂದು ಎಲ್ಲಿದ? ಅಲ್ಲಿ ನಿಂತ ನೋಡು. ವಿನಕ ಜಗಳ ಮಾಡ್ಕೊಂಬಂದೇನ? ಯವ್ವ ದಯವಿಟ್ಟು ನಾನು ಏನೋ ಮಾತಾಡ್ಸಕ್ ಹೋಗ್ಬೇಡ್ರಿ, ನನ್ನ ಪಾಡಿ ನಾನು ಇರಾಕ್ ಬಿಡ್ತಿರೋ ಏನಿಲ್ಲೋ? ಮಾತಾಡ್ಸ್ಬಾರ್ದಂದ್ರೆ ಹೆಂಗ? ನಮ್ಗೆ ಹೆಂಗೆ ಗೊತ್ತಾಗತ್ತೆ? ಯವ್ವ ತಾಯಿ ನೀ ಸುಮ್ಮನೆ ಇರು, ನಾನು ಒಟ್ಟ ಮಾತಾಡ್ಸಕ್ ಹೋಗ್ಬೇಡ್ರಿ, ನನ್ನಷ್ಟಕ್ಕೆ ನಾನು ಇರಾಕರ ಬಿಡ್ತೀರಾ ಇಲ್ಲೋ? ಏನು ಈ ಮನೆಯಾಗ ಇರ್ಲೋ ಮತ್ತೆ ಬೇರೆ ಎಲ್ಲಾರ ಹೋಗ್ಲೇ ನಾನು? ನೋಡ ಏನಾತಂತ ಕೇಳಿದ್ರೆ ಹೆಂಗೆ ಮಾತಾಡ್ತತಿ? ಯವ್ವ ಈಗ ಆಕಿನ ಯಾರು ಮಾತಾಡ್ಸಕ್ ಹೋಗ್ಬೇಡ್ರಿ, ಹೋಗಿ ಒಂದು ಸ್ವಲ್ಪ ಚಾ ಮಾಡ್ಕೊಂಬ ಆಕಿ. ಅಲ್ಬಿ ಅದು ಏನಾಯ್ತು ಎತ್ತಾತು ಅಂತ ಹೇಳಿದ್ರಂದ್ರ ನಮಗೂ ಏನು ಅನ್ಸಂಗಿಲ್ವ? ಹಿಂಗ ಏಕಾಏಕಿ ದಡಗ್ನ ಬಂದು ಮತ್ತೆ ಹಿಂಗತಿ ಮಾಡಿದ್ರೆ ಹೆಂಗೆ ಅನ್ಸುತ್ತೆ ಹೇಳು? ಏನು ಕೇಳಬೇಡ್ರಿ ಏನು ಮಾಡಬೇಡ್ರಿ ಅಂದ್ರೆ ಹೆಂಗೆ ಅನ್ಸುತ್ತೆ ಹೇಳ್ಬೆ ನಮ್ಗೆ? ಯವ್ವ ನಾ ಏನು ಹೇಳಕತ್ತೀನಿ, ನಾ ಎಲ್ಲ ವಿಚಾರಿಸ್ತೀನಂತ ಈಗ ಒಂದಿಟ್ಟು ಸುಮ್ಮನೆ ಇರು, ಆಕೆಗೆ ಸಮಾಧಾನ ಆಗಲಿ. ನಾನು ಕೇಳಿದೆ, ನನಗೂ ನಿನಗೇನು ಉತ್ತರ ಕೊಟ್ಲಲ್ಲ, ನನಗೂ ಅದನ್ನ ಉತ್ತರ ಕೊಟ್ಟ. ಈಗ ಒಂದಿಟ್ಟು ಅಂಕ ತನಕ ಸುಮ್ಮಿದ್ ಬಿಡು. ವಿದ್ಯಾಕ ಈಕೆ ಗಂಡ ಕೂಡ ಜಾಳ ತಕೊಂಬಂದ, ಈಕೆ ಬಂದಿರೋ ಆಟ ನೋಡಿದ್ರೆ ನನಗೆ ಹಂಗ ಅನಿಸ್ತತಿ. ಈಕೆ ಗಂಡ ಇಲ್ಲಿ ಮಟ್ಟ ತಂದು ಈಕಿನ ಬಿಟ್ಟೋಗ್ಯಾನ, ಒಳ ಬರ್ಬೇಕಿಲ್ಲ? ಈಕೆ ಏನ ಕಿತಾಪತಿ ಮಾಡ್ಯ, ಈಕೆ ಸಿಟ್ಟು ಇನ್ನು ಎಲ್ಲೆಲ್ಲಿ ಹೋಗ್ತತೆ ಏನ? ಯೋ ನೀ ಸಿಟ್ಟು ಮಾಡ್ಕೋಬೇಡ, ನೀ ಸಮಾಧಾನ ಮಾಡ್ಕೊ, ನೀ ಹೋಗಿ ಚಾತರ ಹೋಗ್ಬೇ. ಗಂಡನ ಕೂಡ ಜಗಳ ಮಾಡಿದ್ರ ಅದನ್ನ ಅಲ್ಲೇ ಬಗೆಹರಿಸ್ಕೋಬೇಕ. ಗಂಡ ಇಂತಿ ಜಗಳ ಉಂಡು ಮನಗು ತನಕ ಅಂತ ಅದನ್ನ ತವ್ರ ಮನೆ ಮಟ್ಟ ತರ್ತಾರನ? ನನ್ನ ಫೋನ್ಯಾಗಾರ ಹೇಳ್ಬೇಕು ಹಿಂಗ ಅಂತೇಳಿ ನಾನಾರ ತಿಳಿಸಿ ಹೇಳ್ತಿದ್ದೆ. ಪಿರಿ ತವ್ರ ಮನೆಗೆ ಓಡಿ ಬಂದಾಳ. ಯವ್ವ ಈಗ ಸುಮ್ಮನೆ ಹೋಗ್ಬೇ ನೀನು, ನಿನಗ ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ದಯವಿಟ್ಟು ಸುಮ್ಮನೆ ಒಂದು ಮಾತು ಮಾತಾಡಕ್ ಹೋಗ್ಬೇಡ, ದಯವಿಟ್ಟು ಹೋಗಿ ನೀನು. ನೋಡಿ ಹೆಂಗ್ ಮಾತಾಡ್ತಾಳ ನೋಡಕಿ. ಯವ್ವ ನೀನು ಹಿಂಗ ಮಾಡ್ತಿಲ್ವಿ, ನೀನಾರ ಒಂದಿಟ್ಟು ಸಮಾಧಾನ ಮಾಡ್ಕೊ. ಅದು ಏನು ಎತ್ತಂತೆ ನಾ ಕೇಳ್ತೀನಿ ಅಂತ ಆಗಿಲಿಂದ ಹೇಳಕತ್ತೀನವ, ನೀನು ಹಂಗ ಒಂದು ಸಮನೆ ಬಾಯ್ ಮಾಡಕತ್ತಿ. ಅದು ಏನು ಕೇಳ್ತೀಯೋ ಏನು ಮಾಡ್ತೀಯ ನೋಡು. ಒಣ ಶಟ ಮತ್ತೆ ಮಾಡಿ ಏನು ಸಾಧನೆ ಮಾಡ್ತಾಳ ನೋಡುನು. ತವ್ರ ಮನ್ಯಾಗ ತಾಯಿ ಅಕ್ಕಂಗಿರೋ ಅಂತಂಬ್ರು ಸಹಿಸ್ಕೊಂಡಂಗ ಉಳ್ಕೆದಾರ ಯಾಕೆ ಸಹಿಸ್ಕೊಳಕ್ ಹೋಗ್ತಾರ? ಅದು ಅತ್ತಿ ಮನಿ. ಅಲ್ಲಿ ಒಣ ಶಟ ಮತ್ತೆ ತೋರಿಸಿದ್ರೆ ಅವ್ರು ಯಾಕೆ ಬಿಡ್ತಾರ? ಇಲ್ಲಿ ಬಂದ್ರೆ ಈಕೆ ಅವನೊಂದು ಕಾಟ, ಏನು ಹಿಂದ್ ಗೊತ್ತಿರಂಗಿಲ್ಲ ಮುಂದ್ ಗೊತ್ತಿರಂಗಿಲ್ಲ, ಬರೇ ವಟ ವಟ ಅಂತಿರ್ತಾಳ ಈಕಿ. ಅಲ್ಲೇ ವೀಣಾ, ನೀ ಹಿಂಗ ದಡಗ್ನ ಬ್ಯಾಗ್ ತಗೊಂಡು ಹಿಂಗತಿ ಬಂದ್ರ ಯಾ ತಾಯಿಗೆ ಸಮಾಧಾನ ಆಗತ್ತೆ ಹೇಳಿ ನೋಡುನು? ಆಕಿಗೆ ಅವಾಗ ಹೆಂಗೆ ಅನ್ಸಂಗಿಲ್ಲ ಹೇಳ? ಆಕಿಗೆ ಆತಂಕ ಚಲೋ ಆಗ್ಬಿಡ್ತತಿ. ಆಕಿ ಸ್ವಭಾವ ನಿನಗೆ ಗೊತ್ತೈತ್ಲ, ನೀ ಏನು ಅನ್ನೋದು ಬಾಯ್ ಬಿಟ್ಟು ಹೇಳಿದೆ ಅಂದ್ರೆ ಆಕಿ ಸಮಾಧಾನ ಹಾಕ ನೋಡು. ಇಲ್ಲ ಅಂದ್ರೆ ನೀ ಹೇಳೋ ಮಟ ಬಿಡಂಗಿಲ್ಲ ಆಕಿ, ಹಿಂಗ ವಟ 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 ಹಚ್ಕೊಂಡು ಅಡ್ಯಾಡ್ತಾ ನೋಡು. ಅಕ್ಕ ದಯವಿಟ್ಟು ಹೇಳ್ತೀನಿ, ಈಗ ಹೇಳೋ ಮನಸ್ಥಿತಿಯಾಗ ನಾ ಇಲ್ಲ. ಸಿಟ್ಟಿಗೆ ಹೇಳ್ಬೇಡ, ಒಂದಿಟ್ಟು ಸಮಾಧಾನ ಮಾಡ್ಕೊ. ಇನ್ನೆಲ್ಲಿ ಸಮಾಧಾನ? ನೀ ಹೇಳ್ದಷ್ಟು ಸುಲಭ ಇಲ್ಲಕ್ಕ ಸಮಾಧಾನ ಮಾಡ್ಕೊಳೋದು. ಹೋಗಿ ಅಂತ ಮಂಟಾನಕ್ಕ ನನ್ನ ಲಗ್ನ ಮಾಡಿಕೊಟ್ರು. ಈಗ ನೋಡು ಅನುಭವಿಸ್ತಾ ಇರೋದು ನಾನು. ನೋಡು ಅದು ಏನು ಅನ್ನೋದು ಬಾಯಿ ಬಿಟ್ಟು ಹೇಳ್ಬೇಕು. ನೀನು ಹಿಂಗ ಅಮುಕ ಮಾತಾಡಿದ್ರ ಹೆಂಗ ಹೇಳಿ ನೋಡುನು. ನಿಮ್ಮ ಸಣ್ಣ ಆಂಟಿ ಬಂದಾಳ, ಒಂದಿಟ ಚಂದಾಗ ಚಾ ಸೋಸು, ಆಕೆಗೆ ಹಾಲಾಗ ಚಾ ಸೋಸು. ಅಯ್ಯ ಆಂಟಿಯರು ಬಂದಾರಿ, ನಾನು ನೋಡೇ ಇಲ್ರಿ, ತಡ್ರಿ ಹೋಗಿ ಮಾತಾಡ್ಸ್ಬಿಡ್ತೀನಿ. ಈಗ ಬೇಡ, ಈಗ ಸುಮ್ಮನೆ ಇರು, ಈ ಚಾ ಸೋಸು ನೀನು. ಎದಕ್ಕೆ ಬಂದಿದ್ದಾಳೆ ಈಗ? ಏನ ಖ್ಯಾತಿ ಎಬ್ಸ್ಕೊಂಡ ಬಂದಾಳ. ಒಂದು ಸಮಸ್ಯೆ ಮುಗಿತನ್ನೊಳಗೆ ಇನ್ನೊಂದು ಸಮಸ್ಯೆ ಚಲೋ ಆಗ್ಬಿಡ್ತಾವ. ಇನ್ನೇನಪ್ಪ ಒಂದಿಟ್ಟು ತಣ್ಣಗ ಒಂದಿಟ್ಟು ಇದ್ದೇನೆ ಅನ್ನೋಂಗಿಲ್ಲ ನೋಡು. ಆಲೆ ಅದ್ರ ಹಿಂದೆ ಸೂಜಿ ಮುಖ ದಾರ ಪೋಣಿಸ್ದಂಗ ಸಮಸ್ಯೆ ಪೋಣಿಸ ಬಿಟ್ಟಿರ್ತತ್ ನನಗೆ. ಸಾಕಾಗಿ ಹೋಗಿತ್ತು ನನಗೆ. ಏನು ಮಾಡ್ಕೊಂಬಂದಾಳೋ ಏನೋ, ಏನು ಖ್ಯಾತಿ ಎಬ್ಸಾಳೋ ಯವ್ವಾ ದೇವ್ರ, ಏನೈತೋ ಏನು ಹೆಣ್ಣು ಹೆತ್ತವ್ರಿಗೆ. ಲಗ್ನ ಆದ್ರೂ ಒಂದು ಸಂಕಟ, ಲಗ್ನ ಆಲಿಕ್ಕಂದ್ರೂ ಒಂದು ಸಂಕಟ, ಎಲ್ಲಾನು ಒಂದು ಸಂಕಟನ. ಹೋಗವ ಯವ್ವ, ಹೆಣ್ಣಾಗಿ ಹುಟ್ಟಬಾರ್ದು. ವೈನಿ ಏನಾತು? ಎದಕ್ಕಂತ ವೀನ್ ಎದಕ್ಕೆ ಬಂದ್ಲಂತ? ಅದನ್ನ ಕೇಳಕ್ ಹೋದ್ರ ನಾನೇನು ಕೇಳಬೇಡ್ರಿ ಅಂತೇಳಿ ನನಗ ಮಾತಾಡ್ತಾಳವ. ಏನು ಹೇಳೋದು? ನನಗಂಕರು ಒಂದು ತಿಳಿಲಾರ್ದ ಆಟ ಆಗ್ಬಿಟ್ಟತಿ. ಸಮಾಧಾನ ಮಾಡ್ಕೋವಿ ನೀನು, ಏನೂ ಆಗಿರಂಗಿಲ್ಲ ಅಂತದು. ಒಂದಿಟ ನಿಮ್ಮ ಸಣ್ಣ ಅಂಟಿ ಚಾಕಿಡವ ಹೇಳೇನ ಚಾಕಿಟ ಹೋಗಿ ಕೊಟ್ಟು ಮಾತಾಡ್ಸಿ ಬರೋಗು, ಇಲ್ಲ ಅಂದ್ರೆ ಕದ್ರ ಮುರಿತಿ. ಇನ್ನು ಅದಕ್ಕೂ ಸಿಟ್ಟು ಮಾಡ್ಕೊಂತಾಳ ಆಕಿ. ಹ್ಞೂನ್ರಿ ಅತ್ತಿ. ಸರಿ ಏನಾಗೈತಿ ಇವ? ಹಂಗ್ಯಾಕ ಹುಡುಗಿ ಹಂಗ್ಯಾಕೆ ಮಾತಾಡಕತ್ತೈತಿ? ಮಾತಾಡ್ಸಿದ್ರೆ ಒಂದು ನಮೂನಿನ ಮಾತಾಡಕತ್ತಲ್ಲ. ನೀನು ಮುಂದಾರ ಏನಾರು ಹೇಳಿದ್ಲನ? ಕೇಳಕ್ ಹೋದ್ರೆ ನನಗೆ ಸಿಟಕ್ ಮಾಡಿದ್ಲು. ಇವ ನನಗೂ ಹಂಗ ಮಾಡ್ತೀವ ಹುಡುಗಿ? ನೀವು ನಿಮ್ಮ ಮಗ ತಲೆ ಮೇಲೆ ಇಟ್ಕೊಂಡು ಮೆಚ್ಚಿದ್ರಲ್ಲ, ಅದ್ರ ಪ್ರಭಾವ ನೋಡಿದು. ಆಕೆ ಸಿಟ್ಟು ಮಾಡಿದಾಗ ನಾನು ಬೇಗ ಬುದ್ಧಿ ಹೇಳೋ ಮುಂದಾಗ ಇರ್ಲಿ ಬಿಡು ಅಂದ್ರಿ. ಈಗ ನೋಡ್ರಿ ಹೆಂಗಾಗೈತಿ ಪರಿಸ್ಥಿತಿ. ಸಾಂದು ಮಳಿತಿದ್ದಾಗನ ಚೂಟ್ ಒಗದಿದ್ರ ಇವತ್ತಿನ ದಿನ ನಿಮ್ಮ ಮೊಮ್ಮಗಳು ಹಿಂಗತಿ ಹಾಕಿದ್ದಿಲ್ಲ. ಅವಾಗ ಬೇಗ ಬುದ್ಧಿ ಹೇಳಿದ್ರ ಹಿಂಗ್ಯಾಕೆ ಹಾಕಿದ್ಲು? ವೈನಿ ಒಂದಿಟ್ಟು ಸಮಾಧಾನ ಮಾಡ್ಕೊರ. ಇನ್ನೆಲ್ಲಿಂದ ಸಮಾಧಾನ ಮಾಡ್ಕೊಲಿ ಹೇಳ್ಚಿಗವ? ನನಗೇನು ಹತ್ತಿಲ್ಲ. ವಿನೋನ್ ಗಂಡ ಮಣಿ ಮುಟ್ಟ ಬಂದಾನ, ಬಂದಾಕಿ ನಿವೇಶದವನ ಹಂಗ ಹೋದ್ನಂದ್ರ ಹೇಳ ನೋಡುನು, ಯಾಕೆ ಹಂಗ ಹೋದ್ನವ? ಈಗಿದಾಗ ಏನಾರು ತಪ್ಪಿರ್ಬೇಕು ಅಂದಲ್ಲಿನ ಹಂಗತಿ ಬಿಟ್ಟು ಹೋಗ್ಯಾನ. ಇನ್ನು ಇದು ಏನಾಗುತ್ತೋ ಏನಾಕತಿ? ಬರೀ ಸಮಾಧಾನ ಮಾಡ್ಕೊಲಿ, ಏನೂ ಆಗಂಗಿಲ್ಲ. ನಾನು ಹೋಗಿ ಒಂದಿಟ್ಟ ಕೇಳ್ತಂತಡಿ ಏನಾತು ಎತ್ತಾತಂತೇಳಿ. ಅಯ್ಯೋ ನನಗೆ ಹೇಳಿಲ್ಲ, ಇನ್ನೇನು ಹೇಳ್ತಾಳ ಬಾ ಆಕಿ. ಆಕೆ ಹತ್ರ ಯಾರು ಹೋಗಕ್ಕೆ ಹೋಗ್ಬೇಡ್ರಿ, ಆಕೆ ಪಾಡಿಗೆ ಆಕಿನ ಬಿಡ್ರಿ. ಲೇ ಸಾಕ ಆ ಕೃಷ್ಣವೇಣಿ ಮತ್ತು
ರಾಮೇ ಜಗಳ ಮಾಡಕತ್ತಿದ್ರು ನೋಡು, ಎದಕ್ಕೆ ಜೋರ್ ಬಾಯಿ ನಡೆದಿತ್ತು. ಹೋಬಾ ಅದೇನು ಕೇಳಿ ಹೋಬಾ. ಇನ್ನು ಇವ್ರಿಬ್ರು ಗಂಡ ಎಂತಿದ್ ಏನಿರ್ಬೇಕು. ಅವನು ರಾಮೇನ್ ತಿಂಡಿ ಹೆಚ್ಚಾಗೈತಿ, ತಡಿ ಏನು ನೋಡ್ಕೊಂಬರ್ತೀನಿ. ಕೃಷ್ಣ ಸುಮ್ಮನ ಹಠ ಮಾಡಕ್ ಹೋಗ್ಬೇಡ, ರೊಕ್ಕ ಕೊಡು ಅವನು. ಅತ್ಯಾರ ಯಾರ ಅವ್ನು ಪಿಗ್ಮಿ ತುಂಬಕಂತೇಳಿ ನಿಮಗೆ ಕೊಡಬೇಡ ಅಂತ ಯಾರ, ನಾ ಕೊಡಂಗಿಲ್ಲ. ನೋಡು ನಾನು ತಂದು ಕೊಡ್ತೀನಿ, ಇನ್ನೊಂದು 2 ದಿನ ತಡಿ, ನನ್ನ ಮಾತು ಕೇಳು, ಸುಮ್ಮನೆ ಕೊಡು. ಕೊಡಂಗಿಲ್ಲ ನಾನು. ಇಟ್ಟಿತ್ಲಾಗ ಅಂಕರು ಭಾಳ ಆಗೈತಿ ನಿಮ್ದು. ಬರೇ 10 ರೂಪಾಯಿ ಉಳಿಸಂಗಿಲ್ಲ, ಮನ್ಯಾಗ ಇದ್ದಿದ್ದು ರೊಕ್ಕ ಸತ್ಯಕರ ಬಿಡಂಗಿಲ್ಲ. ಒಟ್ಟು ತಗೊಂಡೋಗಿ ಏನು ಮಾಡ್ತೀರಿ, ಒಂದು ಲೆಕ್ಕ ಇರಂಗಿಲ್ಲ ಏನಿಲ್ಲ. ಈಗ ಅಂಕರು 10 ರೂಪಾಯಿ ಮನೆ ತರೋದು ಬಿಟ್ಟು ಮನೆಯಿಂದ ರೊಕ್ಕ ತಗೊಂಡು ಹೊಂಟಿರಿ. ಏನು ಮಾಡ್ತೀರಿ ಒಟ್ಟು ರೊಕ್ಕನ? ನೋಡು ಕೃಷ್ಣ ನನ್ನ ಮಾತು ಕೇಳು, ಎಲ್ಲ ನಾನು ಬಾಳೆ ಮಾಡಕತ್ತಿದ್ದ ನಿನಗೆ ನನ್ನ ಮಗಳಿಗೆ. ಅದನ್ನೆಲ್ಲ ಈಗ ಹೇಳಕ್ಕಾಗಿಲ್ಲ, ನಾ ಎಲ್ಲ ಮುಂದೆ ಹೇಳ್ತೇನಂತ, ಸಮಯ ಬರಲಿ ನಾ ಎಲ್ಲ ಹೇಳ್ತೇನಂತ. ಅದ್ಯಾಂತದು ಎಂಟಿಗೆ ಹೇಳಾರ್ದಂತದು? ಬರೇ ಹಿಂಗ ಮಾಡ್ತೀರಿ ನೀವು. ರಾತ್ರಿ ಒತ್ತಡಿ ತಪ್ಪಿಸಿ ಬರ್ತೀರಿ. ಮೊದ್ಲೇ ಕಂಗತಿ ಮಾಡ್ತಿದ್ದಿಲ್ಲ, ಏನಾಗೈತಿ ನಿಮಗೆ ಇತ್ತೀಚೆಗೆ? ಕೆಲಸ ಇರ್ತದಂತ ಹೇಳಿದ್ನಲ್ಲ. ಈಗ ಭಾಳ ಮಾತಾಡಕ್ಕೆ ಹೋಗ್ಬೇಡ, ತಾಯಿಲ್ ರೊಕ್ಕತ ಲಗುನ್ ಹೋಗ್ಬೇಕ್ತಾ. ಬಿಲ್ಕುಲ್ ಕೊಡಂಗಿಲ್ಲ. ಅತ್ತಿಯರು ಬಂದು ಹೇಳಿ ಆವಾಗ ಕೊಡ್ತೀನಿ ನೋಡ್ರಿ ರೊಕ್ಕನ. ನನಕಿನ ರೊಕ್ಕನ ಹೆಚ್ಚದು ನಿನಗೆ. ಗಂಡ ಅದವ ಕೇಳಾಕತ್ತೀನಿ ಕೊಡ ಅಂತಂದ್ರೆ ಹಿಂಗತಿ ಮಾತಾಡ್ತಿ. ಹೌದು, ನಾ ಈಗ ಮಾತಾಡತ್ತೀನಿ. ಮೊದಲೇ ಕೊಟ್ಟ ಮಾತಾಡಿಲ್ಲ, ಈಗ ಮಾತಾಡಕತ್ತೀನಿ ಅಂದ್ರೆ ತಿಳ್ಕೊಬೇಕು ಎದಕ್ಕೆ ಮಾತಾಡಕತ್ತೀನಿ ಅಂತೇಳಿ. ಎಲ್ಲ ಹುಡುಗಿ ಕೂಡ ಜೋರ ಮಾತಾಡಕತ್ತಿ. ಏನಿಂದ ನೋಡ್ರಿ ಅತ್ಯಾರ, ಆ ಪಿಗ್ಮಿಗೆ ಅಂತೇಳಿ ರೊಕ್ಕ ಇಟ್ಟಿಲ್ಲ, ಅವ್ನು ಕೊಡ್ರಿ ಅಂತ ನಿಂತಾರ ನೋಡ್ರಿ. ರಮೇ ತಗೊಳ್ಳಿದೆ, ನಾನು ನೋಡಕತ್ತೀನಿ. ಏನು ಎಬ್ಸಿ ನೀನು? ನಾ ಏನು ಎಬ್ಸೀನಿ ಬೇವ, ಒಂದಿಟ್ಟು ಅಂಗಡಿದು ಮಾಲ್ ತಂದು ಹೋಗಿಬೇಕಿತ್ತು, ಅದಕ್ಕೆ ರೊಕ್ಕ ಕೊಡು ಅಂತಂದ್ರೆ ನೋಡಿ ಹೆಂಗೆ ಮಾತಾಡ್ತಾಳೆ ಆಕಿ. ನನಗೆಲ್ಲ ಮಾಲ್ ತಂದು ಹಾಕೋದು ಗೊತ್ತೈತಿ. ಏನು ಎಬ್ಸಿ ನೀನು? ಯವ್ವ ನನ್ನ ಬಗ್ಗೆ ಗೊತ್ತಿಲ್ಲ ಅನ್ಬಿ. ಯಾಕೆ ಹಿಂಗತಿ ಮಾತಾಡ್ತೀವಿ? ಕರೆ ಹುಡುಗ, ಹುಡುಗಿ ಹುಟ್ಟಿಂದ 1 ರೂಪಾಯಿ ಮನಿ ಕಾಣವಲ್ದು. ಮನ್ಯಾಗಿನ ರೊಕ್ಕ ಹಂಗ ಹೊಂಟ ಬಿಟ್ಟತಿ, ನೀರು ಹರಿದಂಗೆ ಹರಿಯಾಕತ್ತತಿ. ಏನು ಎಬ್ಸಿ ನೀನು? ಏನೋ ಒಂದು ಹಕ್ಕಿಕತೆ ಎಬ್ಸಿ, ನನಗೆ ಗೊತ್ತಾಗತ್ತತಿ. ನಿನ್ನ ಹೆಂಡತಿ ಬಂಗಾರ ತಗೊಂಡು ಒತ್ತಿ ಇಟ್ಟಿ ಅಂತಲ್ಲ, ಅಂತ ನಿನ್ಗೆ ನಂಗೆ ದಾರಿ ಕೆಲಸ ಮಾಡಿದಿ. ನಿನ್ನ ಹೆಂಡತಿ ಬಂಗಾರ ಎದಕ್ಕೆ ಒತ್ತಿ ಇಟ್ಟಿ? ಅದನ್ನು ಹೇಳೇ ಬಿಟ್ಲೇನ? ಅದನ್ನು ಹೇಳೋದನ ಗೂಬಿ? ನಿನಗೆ ಅವನ ಮುಂದೆ ಹೇಳಬೇಡ ಅಂದಿದ್ನಿಲ್ಲ. ನಾನು ಅತ್ತೆ ಮುಂದೆ ಹೇಳಿಲ್ಲ. ಸಾಂಬಾರು ಕಮಲ ಒಂದು ಲಗ್ನಕ್ಕೆ ಹೊಂಟಿದ್ರ, ಅವಾಗ ಕೇಳಿದ್ರು ನನ್ನ ಹತ್ರ ಇಲ್ರಿ ಅಂತ ಅಂದೆ. ಹುಡುಗಿ ತಲೆ ಮ್ಯಾಗ ಕೈ ಹಿಡಿದಿದ್ರು. ಹೇಳಿ ಏನಾತ ಅಂತೇಳಿ ಅವಾಗ ಹೇಳಿ ನಾನು. ಅಲ್ಲಲ್ಲ ಹೆಂಡತಿ ಬಂಗಾರ ಎದಕ್ಕೆ ಒತ್ತಿ ಇಟ್ಟಿ? ಅಂಥದ್ದೇನು ಬಂದಿತ್ತು ನಿನಗೆ? ಅಲ್ಲಿ ಬಿ ಏನು ಬಂಗಾರ ಒತ್ತಿ ಇಡೋದು ಏನು ದೊಡ್ಡ ವಿಷಯ ಅಲ್ಲ. ಅಲ್ಲಿ ಬಿ ಒಂದು ಸಮಸ್ಯೆಗಂತ ಇಟ್ಟೀನಿ, ಬಿಡಿಸ್ಕೊಡ್ತೀನಿ. ಏನು ಅದನ್ನ ದೊಡ್ಡ ಮಾಡಕತ್ತಿಲ್ಲ ಅತ್ತಿ ಸೊಸಿ ನಿಂತ್ಕೊಂಡು. ನನಗೆ ಯಾಕೆ ಸಂಸ್ಥೆನ ಬಡಿಯಾಕತ್ತತಿ? ಅದು ಜಾತಿ ಬಿಟ್ಟು ಜಾತ್ರೆಗೆ ಹೋಗ್ತೇನ? ಎಲ್ಲಿ ನಿಮ್ಮ ಅಪ್ಪನ ಗತೆ ನೀನು ಏನಾರ ವಿಷಯ ನೋಡು. ಸುಮ್ಮನೆ ಏನು ಮಾತಾಡ್ತಿದ್ದೆ ಬಿ ಅವ್ವ, ಅಂಥದ್ದು ಏನೂ ಇಲ್ಲ. ಮತ್ತು ರೊಕ್ಕ ಏನು ಮಾಡ್ತಿಲ್ಲ ನೀನು? 10 ರೂಪಾಯಿ ಮನಿ ತರವಲ್ಲಿ ಹೆಂಗ? ಕಬ್ರಾತ್ ಗೇಡಿ ಮೊದ್ಲೇಕ ನಿಮ್ಮ ಪಾರ್ವತಿ ಕೈಯಾಗ ಖರ್ಚಿಗೆ ರೊಕ್ಕ ಕೊಡ್ತಿದ್ದಿಲ್ಲ, ಈಗ ಕೊಡ್ತೇನ? 4-5 ತಿಂಗಳಾಯ್ತು ಒಟ್ಟ ಕೊಟ್ಟಿಲ್ಲ. ಕಬ್ರ ಐತೆ ನಿನಗೆ ಕೊಡ್ಬೇಕಂತೇಳಿ? ಒಟ್ಟು ಕೂಡ ಅಮ್ಮ ಕೊಡ್ತೀನಿ ನಾ. ಈಗ ನನಗೂ ಒಂದಿಟ್ಟು ರೊಕ್ಕದ್ದು ಭಾಳ ಸಮಸ್ಯೆ ಬಂದತ್ ಬಿ, ಕೊಡುನಂತ ಎಲ್ಲಿ ಹೋಗುತ್ತ ನೋಡ್ರಿ. ಏನಾರ ಹಿಂಗತಿ ಅಂತಾರ ಇವ್ರು. ಮನಿಗೆ ಬರೇ ಒತ್ತಡ ತಪ್ಪಿಸಿ ಬರ್ತಾರ. ಏನಾರ ಹೇಳೋಣ ಏನಾರ ಮಾತಾಡ್ತಾರ. ನಾನು ಫೋನ್ ಹಚ್ಚಿದ್ರೆ ಫೋನ್ ತೆಗಿಯಂಗಿಲ್ಲ ಇವ್ರು. ಹೌದು, ಯಾಕಲ ಹುಡುಗಿ ಫೋನ್ ಹಚ್ಚಿದ್ರೆ ಫೋನ್ ತೆಗಿಯಂಗಿಲ್ಲ? ಯಾಕ? ನಾನು ಫೋನ್ ಹಚ್ಚಿ ನೋಡಿನಿ. ಯಾಕೆ ಹಿಂಗತಿ ಎಬ್ಸಿ? ಏನು ಎಬ್ಸಿರಿ ಬೇವ, ಏನೋ ಒಂದು ಕೆಲಸದಾಗಿರ್ತೀವಿ, ಅವಾಗ ಫೋನ್ ಎತ್ತಕ್ಕಾಗತ್ತಾನೆ. ಇದನ್ನ ದೊಡ್ಡದು ಮಾಡ್ಕೊಂತ ಹೊಂಟ್ರಿಲ್ಲ. ಈಗ ಅದನ್ನ ಬಿಡ್ರಿ, ನನಗೆ ರೊಕ್ಕ ಕೊಡ್ರಿ, ನನಗೆ ಅರ್ಜೆಂಟ್ ಐತಿ ಈಗ. ಬಿಲ್ಕುಲ್ ಕೊಡಂಗಿಲ್ಲ. ಈಗೇನ ಮಗನ್ಕಿನ ರೊಕ್ಕನ ಹೆಚ್ಚದವನ ಹೆಂಗೆ? ಈ ರೊಕ್ಕ ಕೊಡ್ತೀರಾ ಏನಿಲ್ಲ? ಕೊಡಂಗಿಲ್ಲ ನೋಡ್ಲಾ. ಕೊಡ್ಲಿಕ್ಕಂದ್ರೆ ಬಿಡು. ನಾನು ಏನು ಮಾಡ್ಬೇಕು ಅನ್ನೋದು ನಂಗೆ ಗೊತ್ತೈತಿ. ನಿಂದ್ರ ರಾಮ್ಯ, ನೋಡ್ರಿ ಹಿಂಗೆ ಮಾಡ್ತಾರ ಇವ್ರು. ಈ ಹಲ್ಕಟ್ಟ ಬಾಡ ಏನೋ ಎಬಿಸ್ಯಾನ. ನಾನು ನಿನಗೆ ಹೇಳಿದೆ, ತಿಳ್ಕೊಂಡೆ ನೀನು? ಏನೋ ಒಂದು ಎಬಿಸ್ಯಾನ, ಇದು ಏನು ಅನ್ನೋದು ಕಂಡು ಹಿಡಿಬೇಕು. ನನಗೂ ಏನು ಅನ್ನೋದು ಒಂದು ಗುರ್ತ ಆಗವಲ್ದ್ರಿ ಅತ್ಯಾರ.